ನೀವು ನಂಬಲ್ಲ, ಒಂದು ಕೇಸ್ ನಾನು ಸಿಂಪಲ್ ಆಗಿ ಹೇಳ್ತೀನಿ. ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠವಾದ ಇಂಜಿನಿಯರಿಂಗ್ ಕಾಲೇಜ್, ಇವತ್ತೋದು ನಂಬರ್ 1 ಇದೆ ಕಾಲೇಜ್. ಅಲ್ಲಿ ಒಂದು 4-5 ನಾರ್ತ್ ಇಂಡಿಯನ್ ಹುಡುಗರು, ಪಂಜಾಬ್, ಫಿರೋಜ್ಪುರ್ ಹುಡುಗರು ಇಂಜಿನಿಯರಿಂಗ್ ಓದ್ತಾ ಇದ್ರು. ಡ್ರಾಪ್ ಔಟ್ಸ್ ಆಗಿ ದೇ ಇಂಡಲ್ಜ್ ಇನ್ ಕ್ರೈಮ್, ಸೀರಿಯಸ್ ಕ್ರೈಮ್. ಹೇಗೆ ಇಂಪೋರ್ಟೆಡ್ ವೆಪನ್ಸ್ ತಂದ್ಬಿಟ್ರು, ಶೂಟ್ಔಟ್ ವೆಪನ್ಸ್. ಬ್ಯಾಂಕಿಂದ ಅವಾಗೆಲ್ಲ ಇದಿರಲಿಲ್ಲ, ಆನ್ಲೈನ್ ಪೇಮೆಂಟ್ ಇರಲಿಲ್ಲ, ಕ್ಯಾಶ್ ಬ್ಯಾಂಕಿಂದಾನೇ ತರಬೇಕು. 10 ಲಕ್ಷ 20 ಲಕ್ಷ ಆ ಹಣ ತರ್ತಾರೆ ಈ ರಿಟೈರ್ಡ್ ಆದವರು ಅಥವಾ ಬೇರೆ ಏನಾದ್ರು FD ತರುವಾಗ. ಅಲ್ಲಿ ಶೂಟ್ ಮಾಡಿ ಹಣ ಕಿತ್ಕೊಂಡು ಹೋಗ್ಬಿಡೋರು. 5 lakhs 8 lakhs ಎಷ್ಟು ಬೆಂಗಳೂರಿನಲ್ಲಿ ಒಂದು 8-10 ಶೂಟ್ಔಟ್ ಆಗ್ಬಿಡುತ್ತು. ದಟ್ ಈಸ್ ದ ಫಸ್ಟ್ ಟೈಮ್ ಕ್ರೈಮ್ ಆಗಿದ್ದು ನೋಡಿ ಬೆಂಗಳೂರಿನಲ್ಲಿ. ಆ ಥರ ಬ್ಯಾಂಕ್ ಹತ್ರದಲ್ಲಿ ಹಣ ತಗೊಂಬರೋರಿಗೆ ಗುಂಡು. ಸೊ ಇದೇನಾಯ್ತು, ಆವಾಗ ಚೈನ್ ಸ್ನ್ಯಾಚಿಂಗು ಸ್ಟಾರ್ಟ್ ಆಗ್ಬಿಡ್ತು. ಯಾವ್ದ್ರಲ್ಲಿ? ಮಾರುತಿ ವ್ಯಾನ್ ನಲ್ಲಿ ಚೈನ್ ಸ್ನ್ಯಾಚಿಂಗ್ ಮಾಡೋರು. ಆ ಗ್ಯಾಂಗ್ ನ ಬಗ್ಗೆ ಬೆಂಗಳೂರು ಸಿಟಿ ಪೊಲೀಸ್ನವರು ಎಲ್ಲ ಅಲರ್ಟ್ ಆದ್ರು. ಆಗ ಶ್ರೀನಿವಾಸಲು ಅವರು ಪೊಲೀಸ್ ಕಮಿಷನರ್. ಸೊ ನನಗೆ ಇಂಥ ಕೇಸಸ್ ಅಂದ್ರೆ ಬಹಳ ಇಂಟ್ರೆಸ್ಟ್. ಡೇ ಅಂಡ್ ನೈಟ್ ಮನೆಗೆ ಹೋಗ್ತಿಲ್ಲ, ವರ್ಕೌಟ್ ಮಾಡ್ತಾ ಮಾಡ್ತಾ ಒಂದು ಬಹಳ ಒಳ್ಳೆ ಇನ್ಫಾರ್ಮೇಶನ್ ಒಬ್ಬ ಆಟೋ ರಿಕ್ಷಾ ಡ್ರೈವರ್ ಇಂದ ಬರುತ್ತೆ ನಮಗೆ. ಇನ್ಫಾರ್ಮೆಂಟ್ಸ್ ಹೇಗಿದ್ರು, ಪ್ರಾಸ್ಟಿಟ್ಯೂಟ್ಸ್ ಇನ್ಫಾರ್ಮೆಂಟ್ಸು, ಆಟೋ ರಿಕ್ಷಾದವ್ರು, ಅವ್ರಿಗೆ ನಾವು ಬಹಳ ಎಕ್ಸೆಸ್ ಅಮೌಂಟ್ ಅಂತ ಕೊಡ್ತಾರೆ ನಮಗೆ, ಸೀಕ್ರೆಟ್ ಸರ್ವಿಸ್ ಅಮೌಂಟ್ ಅಂತ ಕಮಿಷನರ್, ಅದನ್ನು ಕೊಡ್ತಾ ಇದ್ದೀವಿ. ಅವ್ರಿಗೊಂದು ಜಾಬ್ ಕೊಡಿಸ್ತಾ ಇದ್ವಿ ನಾವು. ವಿ ಯೂಸ್ ಟು ಲುಕ್ ಆಫ್ಟರ್ ದಮ್ ವೆರಿ ವೆಲ್ ಅಂಡ್ ಕೀಪ್ ದ ವೆರಿ ಕಾನ್ಫಿಡೆನ್ಷಿಯಲ್. ಸೊ ಆ ಗ್ಯಾಂಗ್ ಏನ್ ಮಾಡ್ತು, ನಾನು ಹಿಂದೆ ಬಿದ್ದಾಗ ಗೊತ್ತಾಗ್ಬಿಡ್ತು. ಯಾಕೆ ನನ್ನ ಬಗ್ಗೆ ಬಹಳ ಒಂದಿತ್ತು. ನಾವು ರಾತ್ರಿ ಏನ್ ಮಾಡಿದ್ವಿ, ಬಯಪ್ಪನಹಳ್ಳಿಲಿ ಒಂದು ಅವನ ಫ್ರೆಂಡ್ ಮನೆಗೆ ನುಗ್ಗಿದ್ವಿ. ಅವನು ಅಷ್ಟೊತ್ತಿಗೆ ಎಸ್ಕೇಪ್ ಆಗಿ ಹೋಗ್ಬಿಟ್ರು ಹುಡುಗರು. ಅವನ ಫ್ರೆಂಡ್ ಸಿಕ್ಬಿಟ್ಟ. ಆಮೇಲೆ ಮನೆಯೆಲ್ಲ ಸರ್ಚ್ ಮಾಡಿದ್ವಿ, ಸಾಕಷ್ಟು ವೆಪನ್ಸ್ ಸಿಕ್ತು. ಇದು ಶೂಟ್ಔಟ್ಸ್ ಎಲ್ಲ ಲಾಂಗ್ ವೆಪನ್ಸ್ಗಳೆಲ್ಲ ಸಿಕ್ತು. ಅಲ್ಲೊಂದು ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ ಬಿದ್ದಿತ್ತು. ಅದ್ರಲ್ಲಿ ನನ್ನೊಂದು ಹಾಫ್ ಆರ್ಟಿಕಲ್ ಬಂದಿತ್ತು. ಆವಾಗ ನನ್ನ ಬಗ್ಗೆ ಯಾರೋ ಒಂದು ಒಳ್ಳೆ ಆರ್ಟಿಕಲ್ ಬರೆದಿದ್ರು, ಫೋಟೋ ಹಾಕಿ. ಇವ್ರೇನ್ ಮಾಡಿದ್ರು, ರೆಡ್ ಇಂಕಲ್ ರೌಂಡ್ ಹಾಕಿ ನನ್ನ ಫೋಟೋ ಸುತ್ತು ಖತರ್ನಾಕ್ ಪೊಲೀಸ್ ಆಫೀಸರ್ ಅಂತ ಬರ್ದಿದ್ರು ಅವ್ರ ಮೇಲೆ. ಅಷ್ಟೊತ್ತಿಗೆ ನಮ್ದು ಸುಮಾರು ಎನ್ಕೌಂಟರ್ಸ್ ಆಗಿತ್ತು ಬ್ಯಾಂಗ್ಳೂರ್ ಸಿಟಿನಲ್ಲಿ. ಕೊನೆಗೆ ನಮಗೆ ಇನ್ಫಾರ್ಮೇಶನ್, ಆ ರೂಮಲ್ಲಿ ಇದ್ದವನು ಹೇಳ್ದ, ಸರ್ ಇವತ್ತೊಂದು ಕಾರ್ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಹೊಸ ಮಾರುತಿ ಕಾರನ್ನ, ವೈಟ್ ಕಾರ್ ಕದ್ದಿದ್ದಾರೆ ಸರ್ ಅವರು. ಅದು ಇಲ್ಲಿ ಬಂದು ನಾವು ನಂಬರ್ ಪ್ಲೇಟ್ ಚೇಂಜ್ ಮಾಡ್ತಾ ಇದ್ರು ಸರ್. ಅದರಲ್ಲಿ HR02 ಮಾತ್ರ ನನಗೆ ನೆನಪಿದೆ, ಬಾಕಿ ನಂಬರ್ ನೆನಪಿಲ್ಲ. HR ಅಂದ್ರೆ ಹರಿಯಾಣದ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಅವರು ಈಗ ಹೋಗಿ, ಮಾರುತಿ ಕಾರ್ ಸರ್ ಅದು. ಅದಕ್ಕೆ ಗ್ಲಾಸಸ್ ಇದೆಯಲ್ಲ ಸೈಡ್ನಲ್ಲಿ, ಗ್ಲಾಸ್ ಮೇಲ್ಗಡೆ ಕೆಳಗಡೆ ಮಾಡಬಹುದು. ಆ ಗ್ಲಾಸ್ ಅಲ್ಲಿ ಆಫ್ ಮರ್ಕ್ಯುರಿ ಆಫ್ ಬ್ಲ್ಯಾಕ್ ಕಲರ್ ಇದೆ, ಅದು ಅದಕ್ಕೆ ಇದು ಅಂತ ಹೇಳಿ. ಅವಾಗ ಇದಿತ್ತಲ್ಲ ಏನು ಸನ್ ಕಂಟ್ರೋಲ್, ಆ ಕಲರ್ ಇತ್ತು. ಸೊ ಅವರು ಕಾಶ್ಮೀರ್ಗೆ ಹೋಗ್ಬಿಟ್ಟಿದ್ದಾರೆ ಸರ್ ಇವಾಗ. ಅಲ್ಲಿ ಟೆರರಿಸ್ಟ್, ಅಲ್ಲಿ ಒಬ್ಬ DYSP ಮರ್ಡರ್ ಮಾಡಿ ಇದೇ ರೂಮ್ ನಲ್ಲಿ 6 ತಿಂಗಳು ಬಂದಿದ್ರು ಸರ್ ಬಯಪ್ಪನಹಳ್ಳಿಲಿ. ಈಗ ಅವರು ಹೋಗ್ಬಿಟ್ಟಿದ್ದಾನೆ ಅಲ್ಲಿಗೆ. ಸೊ ಅವನು ಹೇಳ್ದ, ನೀವು ಇಲ್ಲಿ ಕ್ರೈಮ್ಸ್ ಮಾಡಿದಾಗ ನೀವು ಶೆಲ್ಟರ್ ಝೋನ್ಗೆ ಅಲ್ಲಿ ಬಂದ್ಬಿಡಿ ಅಂತ. ಇವ್ರು ದೇ ಲೆಫ್ಟ್ ದಿ ಸಿಟಿ ಅಂತ. ನಾನು ನಮ್ಮ DCP ಅವಾಗ ಪ್ರವೀಣ್ ಸೂದ್, ಈಗ CBI ಚೀಫ್ ಇದ್ದಾರಲ್ಲ, ಅವ್ರು ನನ್ನ DCP ವೆಸ್ಟ್, ಅವ್ರಿಗೆ ಹೋಗಿ ಎಲ್ಲ ಹೇಳಿದೆ. ಅವರೆಲ್ಲ ಲೆಕ್ಕಾಚಾರ ಹಾಕಿದ್ರು. ಆಮೇಲೆ ಅವ್ರು ಏನು ಹೇಳಿದ್ರು, ಅಶೋಕ್ ನಾನು ಹೇಳಿದೆ, ಸರ್ ನಮ್ಗೆ ಇಮಿಡಿಯೇಟ್ ಒಂದು ಕಾರ್ ಕೊಡಿ, ಟಾಟಾ ಸುಮೋ ಕೊಡಿ, 2 ಡ್ರೈವರ್ಸ್ ಕೊಡಿ, ಡೇ ಅಂಡ್ ನೈಟ್ ನಾವು ಚೇಸ್ ಮಾಡ್ಕೊಂಡು ಹೋಗ್ತೀವಿ, ಅದನ್ನ ಹಿಡಿತೀವಿ. ಯಾಕಂದ್ರೆ ನನಗೆ ಇನ್ಫಾರ್ಮೇಶನ್ ಇತ್ತು ಅವ್ರು 8 hours ಮಾತ್ರ ಡ್ರೈವ್ ಮಾಡೋದು ಅಂತ, ರಾತ್ರಿ ಫುಲ್ ಮಲಗ್ತಾರೆ ಅಂತ. ಯಾಕಂದ್ರೆ ಅದಕ್ಕೊಂದು ಇನ್ಸಿಡೆಂಟ್ ಆಗಿತ್ತು ಮೊದಲು. ನೈಟ್ ಟ್ರಾವೆಲ್ ಮಾಡ್ತಾ ಆಕ್ಸಿಡೆಂಟ್ ಆಗಿ 1-2-3 ಜನ ಸತ್ತೋಗಿದ್ರು. ಕೊನೆಗೆ ನಾವೇನ್ ಮಾಡಿದ್ವಿ, ಇವರು ಕಮಿಷನರ್ ಇವರು ಬಂದ್ರು, DCPನು ಬಂದ್ರು, ನಮ್ಮ ಜೊತೆ ಸಂಗ್ರಾಮ್ ಸಿಂಗ್, ಪೂಣಚ್ಚ ಅವ್ರನ್ನೆಲ್ಲ ಕರ್ಕೊಂಡು, ನಾವು ಇನ್ನೊಬ್ರು ASI ಜೋಸೆಫ್ ಕರ್ಕೊಂಡು ಫ್ಲೈ ಮಾಡಿದ್ವಿ ಡೆಲ್ಲಿಗೆ. ಇವರು ಕಾರಿಂದ ಇಲ್ಲಿಂದ ಹೈದರಾಬಾದು, ನಾಗ್ಪುರ್, ಇಲ್ಲಿಂದ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ನಾವು 4th ಡೇ ಫ್ಲೈಟ್ ಅಲ್ಲಿ ಹೋಗಿ ಅಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ ಡೆಲ್ಲಿದು. ಅವಾಗ ಸುಷ್ಮಾ ಸ್ವರಾಜ್ ಅವರು CM ಆಗಿದ್ರು ಅವಾಗ ಅಲ್ಲಿ. ಸೊ ಬದರ್ಪುರ್ ಅಂತ ಒಂದು ಚೆಕ್ ಪೋಸ್ಟ್ ಇದೆ, ನಮ್ಮ ಪಿಣ್ಯ ಗಿಣ್ಯದಲ್ಲಿ ಇದೆಯಲ್ಲ, ನಮ್ಮ ಟೋಲ್ ಇದೆ ಆ ತರ. ಅಲ್ಲಿ ಹೋಗಿ ವೆಯ್ಟ್ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೆ ಆ ಕಾರನ್ನ ನಾವು ಹಿಡಿದ್ವಿ ನಾಗೇಂದ್ರ ಬಾಬು. ಅವ್ರು ಅಷ್ಟೊತ್ತಿಗೆ ಗನ್ ತೆಗೆದ್ರು ಶೂಟ್ ಮಾಡಕ್ಕೆ, ಹಿಡಿದ್ಬಿಟ್ವಿ ನಾವು. ಇಟ್ ವಾಸ್ ಸಚ್ ಎ ಬ್ಯೂಟಿಫುಲ್. ನೋಡಿ, ನಾವು ಬರೀ ಲೆಕ್ಕ ಹಾಕಿದ್ವಿ, ಇವರು ದಿವಸಕ್ಕೆ ಇಲ್ಲಿಂದ 2,000 ಚಿಲ್ಲರೆ ಏನೋ ಕಿಲೋಮೀಟರ್ ಡೆಲ್ಲಿಗೆ 500 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾರೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಇತ್ತು. ಸೊ 4th ಡೇ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಅಷ್ಟು ಮೆಟಿಕ್ಯುಲಸ್ ಆಗಿ ನಾವು ವರ್ಕ್ ಮಾಡ್ತಿದ್ವಿ ಆ ಕಾಲದಲ್ಲಿ. ಸೊ ಒಂದು 48-50 ಹೀನಸ್ ಕೇಸಸ್, ಮರ್ಡರು, ಡಕಾಯಿಟಿ, ಥೆಫ್ಟ್, ಚೈನ್ ಸ್ನ್ಯಾಚಿಂಗ್ ಎಲ್ಲ ಕೇಸ್ ಡಿಟೆಕ್ಟ್ ಮಾಡಿದ್ವಿ. ಅದನ್ನ ಇವನ್ನ ಚಾರ್ಜ್ ಶೀಟ್ ಕೊಟ್ಟಾಗ ಜಡ್ಜ್ ಒಬ್ರು ಅದನ್ನ ನೋಡಿ ನಂಬಲೇ ಇಲ್ಲ. ಅಲ್ರಿ, ಇಲ್ಲಿಂದ ಕಾರ್ ಕತ್ಕೊಂಡು ನೀವು ಕಾಶ್ಮೀರ್ಗೆ ಹೋಗ್ತಾರಂತೆ, ನೀವು ಫ್ಲೈಟ್ ಅಲ್ಲಿ ಹೋಗ್ಬಿಟ್ಟು ಡೆಲ್ಲಿ, ಅದೆಂಗ್ರೆ ಹಿಡಿತೀರಾ ನೀವು, ಒಂದು ಕಾಗಕ್ಕ ಗೊಬ್ಬಕ್ಕ ಕತೆ ಹೇಳ್ತೀರಂತ ಅದನ್ನ ಇದು ಮಾಡ್ಬಿಟ್ರು, ಕೇಸನ್ನ ಅಕ್ವಿಟ್ ಮಾಡ್ಬಿಟ್ರು.
ಒಂದು ಕೇಸನ್ನ. ಬಟ್ ಬಾಕಿ ಕೇಸಲ್ಲಿ ಕನ್ವಿಕ್ಷನ್ ತಗೊಂಡಿವಿ ನಾವು. ಬಟ್ ಹೇಳೋದು ಅನ್ಬಿಲೀವಬಲ್ ಥಿಂಗ್ಸ್ ತರ ನಾವು ಕೇಸ್ ಡಿಟೆಕ್ಟ್ ಮಾಡ್ತಿದ್ವಿ. ಆವಾಗ ಎಷ್ಟು ಖುಷಿ ಸಿಗೋದು ನಮಗೆ, ಎಷ್ಟೊಂದು ಅಪ್ರಿಸಿಯೇಷನ್ ಪಬ್ಲಿಕ್ ಇಂದ ಬರೋದು. ಇದು ಪೊಲೀಸ್ ಜಾಬ್. ಅದಕ್ಕೆ ಹೇಳಿದ್ದು ನಾನು, ಬಹಳ ಪವಿತ್ರವಾದ ಜಾಬ್. ಮತ್ತೆ ವಿ ಆರ್ ದ ಪ್ರೊಟೆಕ್ಟರ್ಸ್ ಆಫ್ ದಿ ಸೊಸೈಟಿ. ವಿ ಹ್ಯಾವ್ ಟು ಪ್ರೊಟೆಕ್ಟ್ ದ ಎವ್ರಿ ಇಂಡಿವಿಜುವಲ್. ವಿ ಹ್ಯಾವ್ ಟು ಪ್ರೊಟೆಕ್ಟ್. ಅದರಿಂದ ರಾಜಕೀಯದವರು ದಯವಿಟ್ಟು ಟ್ರಾನ್ಸ್ಫರ್ ಒಂದು ಕೈ ಹಾಕಬೇಡಿ. ನಂದು ಇಷ್ಟೇ, ಇನ್ನೇನು ಮಾಡ್ಕೊಳ್ಳಿ ನೀವು. ಟ್ರಾನ್ಸ್ಫರ್ ಕೈ ಹಾಕಬೇಡಿ ಪೊಲಿಟಿಷಿಯನ್ಸ್. ಬಿಟ್ಬಿಡಿ, ಫ್ರೀಯಾಗಿ ಬಿಟ್ಬಿಡಿ. ಈ ಹಿಂದೆಲ್ಲ ಅದರ ಒಂದು ಕೇಸ್ ಆಯ್ತು ಅಂತಂದ್ರೆ ಒಂದು ನಿಷ್ಪಕ್ಷಪಾತದಿಂದ ತನಿಖೆ ನಡೀತಾ ಇತ್ತು. ಇವತ್ತು ಯಾವುದೋ ಒಂದು ಕೇಸ್ ಆದ್ರೂ ಕೂಡ ಸ್ಟಾರ್ಟಿಂಗ್ ಕೇಳಬಹುದ ನಿಷ್ಪಕ್ಷಪಾತದಿಂದ ತನಿಖೆ ಮಾಡಿ ಅಂತದ್ದು. ಅಷ್ಟೊಂದು ಕೆಳಮಟ್ಟಕ್ಕೆ ಹೋಗ್ಬಿಟ್ಟಿದೆ ಪೊಲೀಸ್ ಇಲಾಖೆ. ನಾನು ಹೇಳೋದ್ನಲ್ಲ, ಇವತ್ತು ರಾಜಕೀಯದರ ಸರ್ವೆಂಟ್ಸ್ ಇವರು. ನೋಡಿ, ಇತ್ತೀಚೆಗೆ ಇವತ್ತು ನಾನು ಪೇಪರ್ ನೋಡಿದೆ ಬೆಳಗ್ಗೆ. ನಮ್ಮಲ್ಲಿ ಲೋಕಾಯುಕ್ತ ಇತ್ತು, ನಾವಿದ್ದಾಗ ಲೋಕಾಯುಕ್ತದಲ್ಲಿ ಅವರು ಇದ್ದರು ಮೊದಲು. ಆಮೇಲೆ ನಮ್ಮ ಸಂತೋಷ್ ಹೆಗ್ಡೆ ಅವರೆಲ್ಲ ಬಂದರು. ನಿಮಗೆ ಹೇಳಕ್ಕೆ ಭಯ ಎಷ್ಟಿತ್ತು ಗೌರ್ಮೆಂಟ್ ಸರ್ವೆಂಟ್ಸ್ಗೆ ಲೋಕಾಯುಕ್ತ ಅಂತ ಹೇಳಿದ್ರೆ. ನನಗೆ ಇವತ್ತು ನೆನಪಿದೆ, ನಮ್ಮ ಕಮಿಷನ್ ಆಫೀಸಲ್ಲಿ ಮೀಟಿಂಗ್ ಹೋಗೋ ಕೆಲವು ಇನ್ಸ್ಪೆಕ್ಟರ್ಗಳು ಮಾತಾಡ್ತಿದ್ರು. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 6 ಗಂಟೆ 7 ಗಂಟೆಗೆ ಬೆಲ್ ಆಗುತ್ತಲ್ಲ, ಬೆಲ್ ಆದ್ರೆ ಬೆವ್ತ್ಕೊಂಡ್ಬಿಡ್ತಿದ್ರಂತೆ ಕೆಲವು ಕರಪ್ಟ್ ಪೊಲೀಸ್ ಇನ್ಸ್ಪೆಕ್ಟರ್ ಆಫೀಸರ್ಸ್. ಅದೆಲ್ಲ ಕೇಳಿ ಹೇಳ್ತೀನಿ. ಆಮೇಲೆ ಬೇಗ ಬಂದು ಕಿಟಕಿಯಲ್ಲಿ ನೋಡಿದ್ರೆ ಅವನ ಹಾಲು ತಂದಿರೋನೋ ಪೇಪರ್ ಅವನೋ ಬಂದಿರ್ತಾನೆ. ಬಟ್ ಬರೀ ಕಾಲಿಂಗ್ ಬೆಲ್ಗೆ ಎದುರೋರಂತೆ ಕರಪ್ಟ್ ಆಫೀಸರ್ಸ್. ಅಂದ್ರೆ ಲೋಕಾಯುಕ್ತ ಬಂದ್ಬಿಡ್ತು ಅಂತ ಅವರು ಕನಸಿನಲ್ಲೂ ಯೋಚನೆ ಮಾಡ್ತಾ ಇರ್ತಾರೆ. ಇವತ್ತು ಅದೇ ಲೋಕಾಯುಕ್ತ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ರೀಸೆಂಟ್ ಇನ್ಸಿಡೆಂಟ್ ಇಂದ ನನ್ನ ಬ್ಯಾಚ್ ಮೇಟೆ ಒಬ್ಬ ಅಲ್ಲಿ ಸೇರ್ಕೊಂಡಿದ್ದವನು 1.5 ವರ್ಷ ಜೈಲಲ್ಲಿದ್ದ PRO ಆಗಿ. ನಮಗೆ ಆಶ್ಚರ್ಯ ಆಯ್ತು, ಈಗೂ ಲೋಕಾಯುಕ್ತನೂ ಈ ಕರಪ್ಷನ್ಗೆ ಹೋಗ್ಬಿಡ್ತಾರ ಅಂತ. ಅದೇನು ಹೇಳ್ತಾರ, ಬೇಲಿನೇ ಎದ್ದು ಹೊಲ ಮೇದಂಗೆ ಆಗ್ಬಿಡ್ತಲ್ಲ ಅಂತ. ಈಗ ನೋಡಿ, ಒಬ್ಬ ಹೆಡ್ ಕಾನ್ಸ್ಟೇಬಲ್ ಒಬ್ಬ ಸಸ್ಪೆಂಡ್ ಆಗಿರೋನು ಇವ್ರಿಗೆಲ್ಲ ಎದುರಿಸ್ಕೊಂಡು ಈ ಕರಪ್ಟ್ ಆಫೀಸರ್ಸ್ಗೆ ಹಣ ಕಲೆಕ್ಟ್ ಮಾಡಿಕೊಂಡು ಒಬ್ಬ ಯಾರೋ ಪೊಲೀಸ್ ಆಫೀಸರ್ಗೆ ಕೊಟ್ಕೊಂಡು ಅದಕ್ಕೆ ಸ್ಟೇ ತಂದ್ಬಿಟ್ಟಿದ್ದಾರೆ. ಇದು ಏನ್ ನಡೀತಿದೆ ಸಮಾಜದಲ್ಲಿ ಅಂತಾನೆ ಅರ್ಥ ಆಗ್ತಾ ಇಲ್ಲ. ನನ್ನ ಪ್ರಕಾರ ಒಂದೇ ನಾಗೇಂದ್ರ ಬಾಬು, ನಾನು ಹೇಳೋದು, ಇವತ್ತು ನಮ್ಮ ಸಮಾಜ ಹೇಗಿದೆ ಅಂದ್ರೆ ಹುಚ್ಚರ ಮದುವೆಯಲ್ಲಿ ಉಂಡವನೇ ಜಾಣ ಅಂತ ಆಗ್ಬಿಟ್ಟೆ. ಏನೋ ನೀವು ಒಪ್ತಿರೋ ಇಲ್ಲೋ ಗೊತ್ತಿಲ್ಲ, ತಮಾಷೆಯಾಗಿ ಕಾಣ್ತಾ ಇದೆ ನನಗೆ. ಇದು ನಾನೇ ಇದೇ ಇಲಾಖೆನಲ್ಲಿ ಇದ್ನೇನಪ್ಪ ಅನ್ಸುತ್ತೆ. ನಾನೊಂದು ಸಣ್ಣ ಬೋಲ್ಟ್ ನಟ್. ಎಂತೆಂತ ಮೇಧಾವಿ ಪೊಲೀಸ್ ಅಧಿಕಾರಿಗಳಿದ್ರು ಇವರೇ. ಹಾನೆಸ್ಟ್ ಟು ದ ಕೋರ್. ಮರಿಸ್ವಾಮಿ ಅಂತಿದ್ರು, ಅಜಯ್ ಕುಮಾರ್ ಸಿಂಗ್ ಇದ್ರು, ಕಸ್ತೂರಿ ರಂಗನ್ ಅಂತಿದ್ರು, ಏನೇನು ಆಫೀಸರ್ಸ್ ಇದ್ರು. ಆ ಲಿಸ್ಟ್ ಹೇಳಕ್ಕೋರು ಅವರೆಲ್ಲ ಇವತ್ತು ಯೋಚನೆ ಮಾಡಬಹುದು, ಏನಪ್ಪ ಇದು ನಾವೇ ಇದ್ದಿದ್ದು ಇಲಾಖೆನ ಇದು ಹಿಂಗಾಗ್ಬಿಟ್ಟಿದೆ ಅಂತ ಅನಿಸ್ತಾ ಇದೆ. ಅಂದ್ರೆ ಈಗ ನೀವು ರಾಜಕೀಯ ವ್ಯಕ್ತಿಗಳಿಂದ ಹೀಗಾಯ್ತು ಅಂತ ನೀವು ಹೇಳ್ಬೋದು. ಒಂದಷ್ಟು ಪ್ರಾಮಾಣಿಕವಾದಂತ ಅಧಿಕಾರಿಗಳಿದ್ರು, ಅವರು ಇವತ್ತು ಚೆನ್ನಾಗಿದ್ರು ನಾಳೆ ಸತ್ತೋಗ್ತಾರೆ. ಏನೋ ಒಂದು ಕಾಯಿಲೆ ಬಂದು ಸತ್ತೋಗ್ತಿದ್ದಾರೆ. ಅದೇನ ಹೇಗೆ ನಂಬೋದಕ್ಕೆ ಸಾಧ್ಯನಾ ಸರ್? ಅವೆಲ್ಲ ಯಾರು ಪ್ರಾಮಾಣಿಕವಾಗಿ ದುಡಿತಾ ಇದ್ದಂತವ್ರು ಇವತ್ತು ಅಧಿಕಾರಿಗಳು ಹೈದರಾಬಾದ್ ಅಲ್ಲಿ ಸತ್ತೋಗ್ತಾರೆ. ಪ್ರಾಮಾಣಿಕವಾಗಿ ದುಡಿತಾ ಇರುವಂತ ಅಧಿಕಾರಿ ಆಕ್ಸಿಡೆಂಟ್ ಸತ್ತೋಗ್ತಾರೆ. ಒಬ್ಬ ಪ್ರಾಮಾಣಿಕವಾಗಿ ದುಡಿತಾ ಇದ್ದಂತ ಅಧಿಕಾರಿ ಹ್ಯಾಂಗಿಂಗ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ, ಸೂಸೈಡ್ ಮಾಡ್ಕೊಳ್ತಾರೆ. ಎಲ್ಲಿ ಬರ್ತಾ ಇದೆ? ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆಲೆನೇ ಇಲ್ವಾ? ಅಥವಾ ಇದರ ಬಗ್ಗೆ ಅನುಮಾನ ವ್ಯಕ್ತಪಡಿಸೋದೇ ನಮ್ಮ ತಪ್ಪ? ನೀವ್ ಹೇಳ್ತಾರೆ ಈಗ ಪ್ರಾಮಾಣಿಕ ಅಧಿಕಾರಿ ಇಷ್ಟು ಹೇಳಿದ್ನಲ್ಲ, ಈಗ ಅನುಮಾನ ಹುಟ್ಟುತ್ತೆ. ಯಾಕಪ್ಪ ಪ್ರಾಮಾಣಿಕ ಅಧಿಕಾರಿಗಳು ಹೋಗ್ತಾರೆ ಹೆಂಗೆ? ಇಲ್ಲ, ಇದು ಮೊದಲಿಂದ ಇದೆ. ಇದು ಏನಾಗ್ಬಿಟ್ಟಿದೆ ಅಂದ್ರೆ ಮೊದಲು ಬಹಳ ಕಡಿಮೆ ಇತ್ತು. ಏನು ಲಂಚ ಮತ್ತೆ ಅಪ್ರಾಮಾಣಿಕತೆ, ಅದಕ್ಷತೆ ಬಹಳ ಮೊದಲಿಂದನೂ ಇದೆ ಇದು. ಬಟ್ ಅಂಥವ್ರನ್ನ ಸ್ವಲ್ಪ ದೂರ ಇಟ್ಟಿದ್ರು. ಇದು ಏನಾಗಿದೆ ಬರ್ತಾ ಯಾವಾಗ ನಾನು ಇದನ್ನು ಸ್ಟಡಿ ಮಾಡ್ತೀನಿ, ಯಾಕೆ ಇದು ಇಷ್ಟೊಂದು ಅಪ್ರಾಮಾಣಿಕತೆ ಮತ್ತೆ ಈ ಭ್ರಷ್ಟಾಚಾರ ಯಾಕೆ ತುಂಬುತ್ತಾ ಇದೆ ಅಂತ ಹೇಳಿದ್ರೆ, ಒಂದು ಪೊಲೀಸ್ ಅಧಿಕಾರಿಗಳದ್ದು ತಪ್ಪಿದೆ. ಫ್ರಾಂಕ್ ಆಗಿ ಹೇಳ್ತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮನ್ನ ಒಂದ್ಸರಿ ಒಬ್ಬ ಕಮಿಷನರ್ ಏನ್ ಮಾಡಿದ್ರು, ಅವ್ರಿಗೆ ಯಾರೋ ಕೆಲವು ಅಧಿಕಾರಿಗಳ ಮೇಲೆ ಸಿಟ್ಟಿತ್ತು. ಯಾರೋ ಏನೋ ಅವ್ರ ಬಗ್ಗೆ ಪೇಪರಲ್ಲಿ ಬರ್ಸ್ಬಿಟ್ರು ಲಂಕೇಶಲ್ಲಿ ಅಂತ. ಸೊ ಅವ್ರನ್ನ ತೆಗಿಯಕ್ಕೆ ಸಾಧ್ಯವಾಗ್ಲಿಲ್ಲ, ಆ ಅಧಿಕಾರಿನೇ ತೆಗಿಯಕ್ಕಾಗ್ಲಿಲ್ಲ. ಯಾಕೆಂದ್ರೆ ಅವ್ರ ಅಣ್ಣ MP ಆಗಿದ್ರು.
ಸೊ ಅವ್ರು ಒಬ್ಬನ್ನೇ ತೆಗೆದ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇನ್ಯಾರೋ ಅವ್ರಿಗೆ ಹೇಳಿದ್ರು, ಸರ್ ಕೆಲವರು ಅಧಿಕಾರಿಗಳು 15 ವರ್ಷದಿಂದ ಇಲ್ಲೇ ಇದ್ದಾರೆ ಸರ್ ಸಿಟಿನಲ್ಲಿ, ಅವ್ರನ್ನೆಲ್ಲ ಒಂದು ಲಿಸ್ಟ್ ಮಾಡಿ ತೆಗೆದಾಕ್ಬಿಡಿ ಸರ್ ನೀವು ಅಂತ. ಸೊ ನಾವೆಲ್ಲ ನಾವು ಒಳ್ಳೆ ಕೆಲಸ ಮಾಡಿಕೊಂಡು ರೆಕಾಗ್ನೈಸ್ ಆಗಿ ನಮ್ಮ DCPಗಳು ದೇ ಟು ಫೈಟ್ ಫಾರ್ ಅಸ್. ನಮ್ಗೆ ಇವನೇ ಬೇಕು ಅಲ್ಲಿಗೆ, ಇಲ್ಲ ನನಗೆ ಬೇಕು, ಈಸ್ಟ್ ವೆಸ್ಟ್ ಎರಡೇ ಇದ್ದಿದ್ದು ಅವಾಗ ಫೈಟ್ ಮಾಡೋರು ನಮ್ಮ. ಸೊ ನಮ್ಮನ್ನೆಲ್ಲ ಒಂದು 15 ವರ್ಷ ಮಾಡಿರೋರನ್ನ ತೆಗೆದು ಹೊರಗಡೆ ಹಾಕಿ ಬೇರೆಯವ್ರನ್ನ ಕರೆಸಿದ್ರು. ಅಲ್ಲಿಂದ ಕೆಟ್ಟೋಗ್ಬಿಡ್ತು. ನಾನು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಪೊಲೀಸು ಯಾಕೆ ಆಗುತ್ತೆ ಅಂದ್ರೆ, ಬೆಂಗಳೂರು ನಗರದಲ್ಲಿ ಈಗ ಒಂದು ರೂಲ್ ಇದೆ, 5 ವರ್ಷ ಕೆಲಸ ಮಾಡಿದವನ್ನ ತೆಗಿಬೇಕು, ಇಲ್ಲಿ ಇರಬಾರದು ಅಂತ. ಅದು ಬಹಳ ತಪ್ಪು ಮಾಡಿದ್ದಾರೆ ಅವರು. ಯಾಕೆಂದ್ರೆ ಬೆಂಗಳೂರಿನಲ್ಲಿ ಪಾಪ್ಯುಲೇಷನ್ ಎಷ್ಟು, 1,40,00,000. ಎಸ್ಪೆಷಲಿ ನಾರ್ತ್ ಈಸ್ಟ್, ಬಿಹಾರ, UP ನಾರ್ತ್ ಇಂದ ಎಂತ ಕ್ರಿಮಿನಲ್ಸ್ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಮಾಡ್ತಾ ಇರೋದೇನ್ ಕೆಲಸ, ಸೆಕ್ಯೂರಿಟಿನಲ್ಲಿ ಇದ್ದಾರೆ, ಎಲ್ಲೆಲ್ಲಿ ವಲ್ನರಬಲ್ ಪಾಯಿಂಟ್ಸ್ ಇದೆ, ಅಫೆನ್ಸ್ ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಬಗ್ಗೆ ಈಗ ನೋಡಿ, ಬೀದರಲ್ಲಿ ಅವನು ಕರ್ಕೊಂಡ್ಬಂದು ನೀವು ಕಬ್ಬನ್ ಪಾರ್ಕೋ ಅಥವಾ ಅಶೋಕ್ ನಗರ ಬೆಂಗಳೂರಿಗೆ ಹಾಕ್ಬಿಟ್ರೆ ಅವನಿಗೆ 2-3 ವರ್ಷ ಬೇಕು. ಈ ಬೆಂಗಳೂರದು ಇಲ್ಲೇ ಇರಬೇಕು, ಇಲ್ಲೇ ನೋಡಿ. ಅವನು ಅಪ್ರಾಮಾಣಿಕನಾಗಿ ಭ್ರಷ್ಟ ಆಗಿ ಕೆಲಸ ಮಾಡ್ತಿಲ್ಲ, ಟ್ರಾನ್ಸ್ಫರ್ ಮಾಡಿ. ಕೆಲವ್ರು ಎಂತ ಎಫಿಷಿಯಂಟ್ ಆಫೀಸರ್ಸ್ ಇನ್ನೂ ಇದ್ದಾರೆ. ನೀವಿರೋ ಟೈಮಲ್ಲಿ ನಿಮ್ ಜೊತೆ ನಿಮ್ಮ ಟೀಮ್ ಅವಾಗ ಮೀಸೆ ನಾಗರಾಜ್ ಅವರು ಇರ್ಬೋದು, ಸಂಗ್ರಾಮ್ ಸಿಂಗ್ ಸರ್ ಇರ್ಬೋದು, ಅಥವಾ BK ಶಿವರಾಮ್ ಸರ್ ಇರ್ಬೋದು, ಇವನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಒಂಥರ ಈತದ ಟೀಮ್ ಯಾವಾಗ ಬರ್ತಾ ಇದ್ದಾಗ ನೋಡಿ, ನಾನು ಇವತ್ತು ಹೇಳ್ತಾ ಇದ್ದೀನಿ, ಓಪನ್ ಆಗಿ ಹೇಳ್ತಾ ಇದ್ದೀನಿ ಸರ್. ಇವತ್ತು ನಾವು ಕ್ರೈಮ್ ರಿಪೋರ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ಬೆಂಗಳೂರಲ್ಲಿ ಎಲ್ಲೇ ಒಂದು ಕ್ರೈಮ್ ಆದ್ರೂ ಕೂಡ, ಒಂದು ಸೋನಿ ನಾರಾಯಣ್ ಮೇಡಮ್ ಸೌತಲ್ಲಿ ಇರ್ತಿದ್ರು, ರೋಹಿಣಿ ಕಟೋಚಿ ಅವರು ಇರ್ತಿದ್ರು, P. ಹರ್ಷ ಅವರು ಇರ್ತಿದ್ರು, ಸಿದ್ದರಾಮಪ್ಪ ಸರ್ ಇರ್ತಿದ್ರು, ನಾವೆಲ್ಲ ಸಂದೀಪ್ ಪಾಟೀಲ್ ಅವರು ಇರ್ತಿದ್ರು, ದೇವರಾಜ್, ಇವತ್ತು ದೇವರಾಜ್ ಅವರು CCBನಾಗ ಇರ್ತಿದ್ರು. ಆ ಟೈಮಲ್ಲಿ ಬೆಂಗಳೂರಲ್ಲಿ ಏನೇ ಒಂದು ಕ್ರೈಮ್ ಆದ್ರೂ ಕೂಡ ಟಕ್ಕಂತ ಅಲ್ಲೊಂದು ಟೀಮ್ ಬರ್ತಾ ಇತ್ತು. ರಂಗಪ್ಪ, ಸಕ್ರಿ, ಬಾಳೆಗೌಡ್ರು, ಪ್ರಶಾಂತ್ ಬಾಬು, ಈ ಟೀಮ್ ಅಲ್ಲಿ ಎಂಟ್ರಿ ಕೊಡ್ತಾ ಇತ್ತು. ಈ 5 ಜನರು ಟೀಮ್ ಟಕ ಟಕ ಅಂತ, ಒಬ್ರು ಟೆಕ್ನಿಕಲ್ ಎಕ್ಸ್ಪರ್ಟ್, ಒಬ್ರು ಫಿಸಿಕಲ್ ಆಗಿ ಎಕ್ಸ್ಪರ್ಟ್, ಒಬ್ರು ಬ್ರೈನ್ ಅಲ್ಲಿ ಎಕ್ಸ್ಪರ್ಟ್, ಒಬ್ರು ಏನೋ ಒಂದು ಮಾಡಿ ಐಡಿಯಾಲಜಿಗಳನ್ನ ಎಕ್ಸ್ಪರ್ಟ್ ಮಾಡಿ ಒಂದೊಂದು ಸೆಕೆಂಡ್ ಹಿಂಗ್ ಅಂತ ಚೆಕ್ ಮಾಡಿ ಚಕ ಅಂತ ಹೇಳ್ಬಿಡೋರು. ಆದ್ರೆ ಆ ಅಧಿಕಾರಿಗಳನ್ನೇ ಮುಲಗುಂಪು ಮಾಡಕ್ ಕೊಟ್ಟಿರುತ್ತೆ. ಇಲ್ಲ, ಇದಕ್ಕೆ ರಾಜಕೀಯನೇ ಮುಖ್ಯ. ರಾಜಕೀಯ ಯಾಕೆ ಇವರ ಪ್ರಸ್ತಾಪನ ನೆನಪು ಮಾಡಿದೆ ಅಂತಂದ್ರೆ, ನಾನು ಸ್ಟಾರ್ಟ್ ಮಾಡಿದೆ ಕ್ರೈಮ್ ರಿಪೋರ್ಟಿಂಗ್ 2012 ಅಲ್ಲಿ ಅನ್ಸುತ್ತೆ. ಚಿಕ್ಕದಾಗಿ ಹೇಳ್ತೀನಿ ಸರ್, ನಾನೊಂದು ಮೀಡಿಯಾದಲ್ಲಿದ್ದೆ, ಕ್ರೈಮ್ ರಿಪೋರ್ಟರ್ ಆಗಿದ್ದೆ. ಕೋಣನಕುಂಟೆ ಕ್ರಾಸ್ ಹತ್ರ ಒಂದು ಕರೆಂಟ್ ಶಾಕ್ ಹೊಡೆದು ಇಬ್ರು ಡೆತ್ ಆಗ್ಬಿಟ್ಟಿದ್ರು. ಒಬ್ರು ಡೆತ್ ಆಗಿದ್ರು. ಆ ಡೆತ್ ಆಗೋ ಜಾಗಕ್ಕೆ ನಾವು ಹೋಗಿದ್ವಿ. ನಮಗೆ ನಮ್ಮ ಚೀಫ್ ಆಗಿದ್ದಂಥವ್ರು ಫೋನ್ ಮಾಡಿದ್ರು, ನೀವು ಇರುವಂತ ಜಾಗದಲ್ಲಿ ಪಕ್ಕದ ರೋಡಲ್ಲೇ ಒಂದು ಫೈರ್ ಆಕ್ಸಿಡೆಂಟ್ ಆಗಿದೆ, ಇಮಿಡಿಯೇಟ್ ಅಲ್ಲಿ ಮೂವ್ ಆಗಿ ಅಂತಂದ್ರು. ನಾವು ನಮ್ಮ ಕ್ಯಾಮರಾಮನ್ ಕರ್ಕೊಂಡು ಅಲ್ಲಿ ಹೋದ್ವಿ. ಪಕ್ಕದ ರೋಡಲ್ಲೇ ಬೆಂಕಿ ಹೊತ್ಕೊಂಡು ಹೋಗ್ತಾ ಇತ್ತು. ಫೈರ್ ಇಂಜಿನ್ ಗಾಲಿಗಳೆಲ್ಲ, ಅಗ್ನಿಶಾಮಕ ದಳದವ್ರು ಬಂದಿದ್ರು, ಬೆಂಕಿ ಎಲ್ಲ ಹಾರಿಸ್ತಾ ಇದ್ರು. ಅದೇ ಟೈಮ್ಗೆ ಸೋನಿ ನಾರಾಯಣ್ ಮೇಡಮ್ ಅವತ್ತು ಸ್ವಲ್ಪ DCP ಆಗಿದ್ರು, ಬಂದ್ರು, ನೋಡಿದ್ರು, ಓಕೆ ಅಂತ. ಒಳಗಡೆ ಒಬ್ರು ಲೇಡಿ ಸತ್ತೋಗಿದ್ರು ಅಂತೇಳಿ ನಾವೇನ್ರಿ ಸುದ್ದಿ ಮಾಡಿದ್ವಿ. ತಕ್ಷಣಕ್ಕೆ ಎಲ್ಲ ಬ್ರೇಕಿಂಗ್ ಕೊಟ್ವಿ. ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಬೆಂಕಿ ಹೊತ್ತಿ ಹಿಡಿದು ಮಹಿಳೆಯೊಬ್ಳು ಜೀವಂತ ಸುಟ್ಟು ಭಸ್ಮ ಆಗಿದ್ದಾಳೆ ಅಂತೇಳಿ. ಸುಮಾರು 1.5 hour 2 hour ಆಗಿತ್ತು. ಅದೆಲ್ಲ ಆಗ್ತಿತ್ತು. ಓಕೆ, ನಾವು ಅದನ್ನೇ ಲೈವ್ ಎಲ್ಲ ಕೊಡ್ತಿದ್ವಿ, ಎಲ್ಲ ಮುಗೀತು. ಬಾಳೆಗೌಡರು ಎಂಟ್ರಿ ಕೊಡ್ತಾರೆ. ಅವತ್ತಿನ ಇನ್ಸ್ಪೆಕ್ಟರ್ ಆಗಿದ್ದವ್ರೆ ತೀರ್ಕೊಂಡ್ಬಿಟ್ರು. ಇನ್ಸ್ಪೆಕ್ಟರ್ ಆಗಿದ್ರು, ಎಲ್ಲೋ ಹೊರಗಡೆ ಕೇಸ್ ಕೋರ್ಟ್ಗೆ ಹೋಗಿದ್ರು. ಇಮಿಡಿಯೇಟ್ ಬಂದ್ರು. ಸೋನಿ ನಾರಾಯಣ್ ಮೇಡಮ್ ಇದ್ರು, ಬಾಳೆಗೌಡರು ಬಂದು ಡೈರಿ ಅವ್ರ ಸ್ಟೈಲ್ ಮಾಮೂಲಿ ಪೊಲೀಸ್ ಡೈರಿ ಇಟ್ಕೊಂಡು ಬಂದ್ರು. ಎಲ್ಲ ಮೇಡಮ್ ನಮಸ್ಕಾರ ಮಾಡಿದ್ರು, ಒಳಗಡೆ ಹೋದ್ರು, ಬಂದ್ರು. ಕೆಳಗಡೆ ಬರ್ತದಂಗೆ ಸೋನಿ ನಾರಾಯಣ್ ಮೇಡಮ್ ಅವರು ಹತ್ರ ಕೊಡ್ ಬಂದ್ರು. ನಾವು ಮೀಡಿಯಾದವರೆಲ್ಲ ನಿಂತಿದ್ವಿ. ಕರೆದು, ನಾಗೇಂದ್ರ ಅವರೇ ಬನ್ನಿ ಪ್ಲೀಸ್ ಅಂತವ್ರು. ಆ ಮೇಡಮ್ ಹೇಳಿ ಅಂತಂದು, ಇದು ಫೈರ್ ಆಕ್ಸಿಡೆಂಟ್ ಇತ್ತಲ್ಲ, ಮರ್ಡರ್ ಫಾರ್ ಗೇಮ್ ಅಂತ. ನಮಗ್ ಶಾಕ್. ಮೇಡಮ್ ಹೆಂಗೆ 1 ಸೆಕೆಂಡ್ ಅಲ್ಲಿ, ಈಗ 10 ನಿಮಿಷ ಆಗಿಲ್ಲ, ನೀವು ಹೆಂಗೆ ಇದ್ ಮಾಡಿದ್ರಿ? ಬಾಳೆಗೌಡರು ಹಿಂಗ್ ಬಂದ್ರು ಅಂತ. ಬಾಳೆಗೌಡರು ಮಾಡಿದ ಒಂದು ಕೆಲಸ ಏನಂತಾರೆ ಸರ್, ನಾನು ನೋಡಿದಾಗ ನಾನು ಕೇಳಿದೆ, ಕ್ಯೂರಿಯಾಸಿಟಿ ನಂಗೆ ತುಂಬಾ ಇತ್ತು. ಹೆಂಗೆ ಗೆಸ್ ಮಾಡಿದ್ರು 1.5 hour ಇಂದ ಫೈರ್ ಅವ್ರು ಇದ್ರು, ಪೊಲೀಸ್ ಅವರು ಇದ್ರು, ಅಧಿಕಾರಿಗಳಿದ್ರು, ಎಲ್ಲ ಬಂದ್ರು. ಇವ್ರು ಸೀದಾ ಮೇಲೆ ಹತ್ಕೊಂಡು ಹೋಗ್ತಾರೆ. ಮೇಲೆ ಹತ್ಕೊಂಡು ಹೋಗ್ಬೇಕಾದ್ರೆ ಫ್ಯೂಸ್ ಸುಟ್ಟಿಲ್ಲ. ಮೇಲ್ ಹತ್ಕೊಂಡು ಹೋದಾಗ ಅಲ್ಲಿ ಒಂದು ಟೀ ಗ್ಲಾಸ್ ಇತ್ತು, ಟೇಬಲ್ ಮೇಲೆ ಅರ್ಧ ಇತ್ತು. ಲಾಡು ಇಟ್ಟಿದ್ರು, ಅರ್ಧಂಬರ್ಧ ತಿಂದಿದ್ರು. ಬಾಳೆಹಣ್ಣು ಕೊಟ್ಟಿದ್ರು, ತಗೊಂಡೋಗಿಲ್ಲ. ಹೆಂಗಿದು? ಇದು ಫೈರ್ ಆಕ್ಸಿಡೆಂಟ್ ಅಲ್ಲ, ಗೊತ್ತಿರೋನೆ ಯಾರೋ ಬಂದು ಮಾಡಿದಾನೆ ಅಂತೇಳಿ. ಮರ್ಡರ್ ಫಾರ್ ಗೇಮ್ ಅಂತ. ಅದೊಂದು ಕೇಸ್ ತುಂಬಾ ಇದಿತ್ತು ಬಿಡಿ. ಅವನು ಗಂಡನ್ಗೆ
ಫ್ರೆಂಡ್ ಒಬ್ಬನೇ ದುಡ್ಡುಗೋಸ್ಕರ ಅಲ್ಲಿಂದ ಕಾಯಿನ್ಬೋತಿಂದ ಫೋನ್ ಮಾಡಿ ಗಂಡಂಗ್ ರಾಮನಗರ ಹತ್ರ ಬಾ ಅಂತ ಹೇಳಿ ಕರ್ಸ್ಕೊಂಡು ಇವ್ನು ಇಲ್ಲಿ ಬಂದು ಮನೆಗಿದ್ದೀವಿ ಒಡವೆಗಳನ್ನ ಎತ್ಕೊಳಕ್ ಹೋಗಿ ಸಾಯಿಸಿ ಎಲ್ಲ ಹೋಗಿದ್ದಾರೆ. ಸೊ ಈ ತರ ನಾವು ಕೇಸ್ಗಳೆಲ್ಲ ಮಾಡಿದೀವಿ, 1-2 ಕೇಸ್ಗಳಲ್ಲ. ಆಮೇಲೆ ಇನ್ನೊಂದು ಈ ಮಹದೇವಪುರ ಲಿಮಿಟ್ಸ್ ಅಲ್ಲಿ ನಾವೆಲ್ಲ ಒಂದ್ ಕಡೆ ಇಲ್ಲಿ ಗಾಂಧಿನಗರಲ್ಲಿ ಶ್ರೀ ರಾಮಕೃಷ್ಣ ಆಶ್ರಮ ಸರ್ಕಲ್ ಹತ್ರ ಒಂದು ಸ್ಕೂಲ್ ಕಾಂಪೌಂಡ್ ಬಿದ್ದೋಗುತ್ತೆ ಸರ್. ಆ ಬಿದ್ದಾಗ ನಾವಲ್ಲಿ ರಿಪೋರ್ಟಿಂಗ್ ಮಾಡ್ತಾ ಇರ್ತೀವಿ, ಫೋನ್ ಬರುತ್ತೆ ಮಹದೇವಪುರದಲ್ಲಿ ಒಬ್ಬ ಫುಲ್ ಟೇಪ್ ಸುತ್ತಿ ಮರ್ಡರ್ ಮಾಡ್ಬಿಟ್ಟಿದ್ದಾರೆ, ಬೇಗ ಬನ್ನಿ ಸರ್ ಅಂತ ವೈಫೈ ಮಾಡಿದ್ದು ಅಲ್ಲ ಫೋನ್ ಮಾಡಿದ್ರು. ಸೀದಾ ಅಂತ ಬಿಟ್ಟು ನಾವು ಮಹದೇವಪುರಕ್ಕಲ್ಲಿ ಓಡಿದ್ರೆ ಕಾರ್ ಒಡೆ ಹಿಂದಿನ ದಿಕ್ಕಿನಾಗೆ ಅಡಿಯಿಂದ ಮುಡಿಯೋಕೆ. ಏನಪ್ಪ ಅವನು ಕೇರಳ ಮೂಲದವನು, ಅವ್ರ ಹೆಸರು ಶ್ರೀನಿಧಿ ಅಂತೇನೋ ಇತ್ತು. ಸರಿ ಆಯ್ತು, ಇನ್ವೆಸ್ಟಿಗೇಷನ್ ಶುರು ಆಯ್ತು. ಬೋರಿಂಗ್ ಆಸ್ಪತ್ರೆಗೆ ಬಾಡಿ ತಗೊಂಡ್ಬಂದ್ರು. ಅಲ್ಲಿವರೆಗೂ ಭಯಂಕರವಾಗಿ ಮರ್ಡರ್ ಮಾಡಿದ್ದಾರೆ, ಟೇಪ್ ಎಲ್ಲ ಸುತ್ತಿದ್ದಾರೆ, ಹಿಂಗೆ ಅಂತ ನಾವು ಬ್ರೇಕ್ ಮಾಡ್ತಾ ಇದ್ವಿ. ಈಗ ನಮ್ ಪೊಲೀಸರು ನೋಡಿದಾಗ ಮೇಲ್ನೋಟಕ್ಕೆ ಏನೋ ಸಮಥಿಂಗ್ ಆಗಿದೆ ಇಲ್ಲಿ, ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು, UDR ನಾವು ಫೈಲ್ ಮಾಡ್ಕೊಳ್ತಾ ಇದೀವಿ. ಯಾಕಂದ್ರೆ ನಿಮ್ಗೆ ಫುಲ್ ಟೇಪ್ ಒಂಚೂರು ಗ್ಯಾಪ್ ಸುತ್ತಿದ್ದಾರೆ ಅಂತಂದ್ರೆ ಹಿಂಗೆಲ್ಲ ಕೈಯೆಲ್ಲ ಕಟ್ಕೊಂಡ್ಬಿಟ್ಟಿದ್ರೆ ಯಾರೋ ಮರ್ಡರ್ ಮಾಡಿದಾರೆ ಅಂತ ನಮ್ಗೆ ಅನಿಸ್ತಾ ಇತ್ತು, ಅವರು ಹಾಗೆ ಅನಿಸ್ತಾ ಇತ್ತು. ಅವಂಗೆ ಕೊಲೆ 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 ಅಂತ ಲೇಟ್ ಆಯ್ತು. ಯಾಕಂದ್ರೆ ಅದು ಎಲ್ಲ ಕ್ರೈಮ್ ಸೀನ್ ಎಲ್ಲ ಚೆಕ್ ಮಾಡಿ ಸಾಕ್ಷಿಗಳೆಲ್ಲ ಕಲೆಕ್ಟ್ ಮಾಡಿ ಒಂದು ಬಾಟ್ಲ್ ಎತ್ಕೊಂಡ್ರು, ಬಂದ್ರು, ಬಾಡಿ ಬೋರಿಂಗ್ ಆಸ್ಪತ್ರೆ ಶಿಫ್ಟ್ ಆಯ್ತು. ಬೆಳಗ್ಗೆ ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ಅಂತ ಅದು ನಮ್ಮ ಬೆಳಗ್ಗೆಯಿಂದ ಮತ್ತೆ ಲೈಫ್ ಸ್ಟಾರ್ಟ್ ಆಯ್ತು. ಯಾರೋ ಭೀಕರವಾಗಿ ಕೊಲೆ ಮಾಡಿರ್ಬೋದು, ಏನಿರ್ಬೋದು, ಇದ್ರ ಹಿಂದೆ ಏನ್ ಸಿಕ್ತಾಡಿದೆ ಅಂತೇಳಿ ಪೋಸ್ಟ್ ಮಾರ್ಟಮ್ ಅಂತ ಹೇಳಿ ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡ್ ಬಂದು ಒಳಗಡೆ ಬಂದಾಗೆ ಹೇಳ್ತಾರೆ ಇದು ಮರ್ಡರ್ ಅಲ್ಲ ಸೂಸೈಡ್ ಅಂತ. ಒಳಗಡೆ ಎಷ್ಟು ಟ್ಯಾಬ್ಲೆಟ್ಗಳು ಸಿಕ್ಕಿತ್ತು, ಅದು ಏನಿ ಕಾರಣಗಳಂತ ಹುಡುಕೋದಾಗ ಯಾರೋ ಮೇಲ್ ಐಡಿನಾಗೆ ಒಂದು ಹುಡುಗಿ ನಾನೇ ಅಂತೇಳಿ ಯಾವ್ದೋ ಒಂದು ಹೀರೋಯಿನ್ ಫೋಟೋ ಹಾಕ್ಬಿಟ್ಟು ನಂಬಿಸಿ ಇವನಲ್ಲಿ ಹೋಗಿ ನೋಡಿದಾಗ ಅದು ಹುಡುಗಿ ಸೌಂದರ್ಯವಾಗಿಲ್ಲ ಅಂತೇಳಿ ನಂಬಿಸ್ಕೊಂಡು. ಸೊ ಈ ತರದ ಇನ್ವೆಸ್ಟಿಗೇಷನ್ ನಾವು ನೋಡಿದಾಗ ಇವತ್ತು ಆ ತರದ ಇನ್ವೆಸ್ಟಿಗೇಷನ್ ಮಾಡೋದಿಲ್ಲ. ಒಂದು ಯಾವ್ದೊಂದು ಕ್ರೈಮ್ ಸೀನ್ ಆಯ್ತಾ CC ಕ್ಯಾಮೆರಾ ಚೆಕ್ ಮಾಡ್ತಾರೆ, CDR ಚೆಕ್ ಮಾಡ್ತಾರೆ, ಮೊಬೈಲ್ ರಿಟ್ರೀವ್ ಮಾಡ್ತಾರೆ, ಈ ತರದ್ದೇ ಹಾಕಿ ಹೋಗ್ತಾರೆ. ಸೊ ಇಷ್ಟೊಂದು ಮುಂದುವರೆದಿರುವಂತಹ ಪೊಲೀಸ್ ಇಲಾಖೆ ಅವತ್ತು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು, ಇವತ್ತು ಇದಕ್ಕಿಂತ ಚೆನ್ನಾಗಿ ಕೆಲಸ ಮಾಡ್ತದೆ, ಇಲ್ಲ ಅಂತ ಹೇಳ್ತಿಲ್ಲ. ರೋಡ್ ರೇಜ್ ಆಗಿರ್ಬೋದು, ಈ ತರದೆಲ್ಲ ಆದ್ರೂ ಕೂಡ ಇವತ್ತು ಪೊಲೀಸ್ ಇಲಾಖೆ ಮೇಲೆ ಗೌರವ ಯಾಕೆ ಹೆಚ್ಚಾಗ್ತಿಲ್ಲ? ದಿನೇ ದಿನ ಕಡಿಮೆನೇ ಆಗ್ತಾ ಇದೆ. ನೀವ್ ಹೇಗೇನು ಭ್ರಷ್ಟಾಚಾರ ಅಂತ ಹೇಳ್ಬಿಡ್ತಾರೆ, ಬೇರೆ ಒಂದು ರೀಸನ್ ಕೊಡಿ ಪ್ಲೀಸ್. ಇಲ್ಲ ನೋಡಿ, ಒಂದು ಈ ರಾಜಕೀಯದವ್ರದ ಕೈವಾಡ ಇಲ್ದಿದ್ರೆ ಆ ಪೊಲೀಸ್ ಆಫೀಸರ್ ಫ್ರೀ ಮೈಂಡ್ ಅಲ್ಲಿ ಇರಬೇಕು ಅವನು. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಪೊಲೀಸ್ ಅಕಾಡೆಮಿಲಿ 2 ವರ್ಷ ಕೆಲಸ ಮಾಡಿದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಮ್ಮ ಪೊಲೀಸ್ ಅಕಾಡೆಮಿಲಿ 2 ಬ್ಯಾಚ್ ಟ್ರೈನ್ ಮಾಡಿದೆ. ಆ ಬ್ಯಾಚ್ ಎಲ್ಲ ನನಗೆ ಕಾಂಟ್ಯಾಕ್ಟ್ ಅಲ್ಲಿ ಇದೆ. ನಾನೇ ಕೇಳ್ತೀನಿ ಫೋನ್ ಮಾಡಿ, ಯಾಕೆಂದ್ರೆ ಕೆಲವು ನಾನು ಕೋರ್ಸ್ ಕೋಆರ್ಡಿನೇಟರ್ ಬೇಕಾಗಿದೆ, ಅವ್ರಿಗೆ ಬರೀ ಕಾನೂನನ್ನೇ ಕಲಿಸಿಲ್ಲ ನಾನು, ಕಾನೂನು ಪಾಠ, ಬದುಕಿನ ಪಾಠನೂ ಕಲಿಸ್ಕೊಟ್ಟಿದ್ದೀನಿ. ಹೇಗೆ ಬದುಕಬೇಕು ನೀವು,